ಕರುನಾಡ ರೈತ ಸಂಘ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆದವರ ಭೇಟಿ ಮಾಹಿತಿ ಸಂಗ್ರಹ. ಕರುನಾಡ ರೈತ ಸಂಘದ ಸದಸ್ಯರು ನಗರದ ಅನ್ಸಾರಿ ಮೊಹಲ್ಲಾ ಬೀದಿ ಕಾಲೋನಿ ಹಾಗೂ ಇತರ ಏರಿಯಾಗಳಿಗೆ ಶನಿವಾರ ಭೇಟಿ ನೀಡಿ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆದವರನ್ನ ಭೇಟಿ ಮಾಡಿ ಮಾಹಿತಿ ಸಂಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಕರುನಾಡ ರೈತ ಸಂಘದ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಮೆಹಬೂಬ್ ಪಾಷಾ ಸ್ಥಳೀಯ ಮಹಿಳೆಯರೊಂದಿಗೆ ಚರ್ಚೆ ಮಾಡಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿದರು ಹಾಗೂ ಹಲವಾರು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆದಿರುವುದರಿಂದ ಆಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು. ಸ್ವಸಹಾಯ ಸಂಘಗಳು ನೀಡುವ ಸಾಲಗಳನ್ನು ಕಟ್ಟಲಾಗದೆ ಇತ್ತೀಚೆಗೆ ಕೋಲಾರ ಮತ್ತು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದರ ನಿವಾರಣೆ ಆಗಬೇಕಾದರೆ ಇನ್ನು ಮುಂದೆ ಕೇವಲ ಒಂದು ಸಂಘದಲ್ಲಿ ಸಾಲ ಪಡೆದು ಅದು ತೀರಿದ ನಂತರ ಬೇರೆ ಸಾಲ ಪಡೆಯುವಂತೆ ಅವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಸ್ವಸಹಾಯ ಸಂಘಗಳು ಸಾಲಗಾರರ ಮನೆ ಪರಿಸ್ಥಿತಿ ನೋಡಿಕೊಂಡು ಸಾಲ ನೀಡಬೇಕು. ಒಂದು ಸಂಘದಲ್ಲಿ ಒಂದು ಕುಟುಂಬ ಸಾಲ ಮಾಡಿದ್ದರೆ ಬೇರೆ ಯಾವುದೇ ಸಂಘ ಆಗಲಿ ಬ್ಯಾಂಕ್ ಆಗಲಿ ಆ ಕುಟುಂಬಕ್ಕೆ ಸಾಲ ನೀಡಬಾರದೆಂದು ಒತ್ತಾಯಿಸಿದರು. ಇನ್ನು ಧರ್ಮಸ್ಥಳ ಸಂಘ, ಡಿಸಿಸಿ ಬ್ಯಾಂಕ್ ಹಾಗೂ ಹೊರ ರಾಜ್ಯದ ಹಲವು ಖಾಸಗಿ ಬ್ಯಾಂಕ್ಗಳು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲ ನೀಡುವುದನ್ನು ತಕ್ಷಣ ನಿಲ್ಲಿಸಬೇಕು, ಜನತೆಯ ಹಿತ ಕಾಪಾಡುವ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಈ ಗಂಭೀರ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ಕಾನೂನು ರೀತಿ ಕ್ರಮ ಜರುಗಿಸುತ್ತಾರೆ ಎಂಬ ಭರವಸೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸಮೀರ್, ಸಂಘದ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಚಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಬೀವುಲ್ಲಾ, ಯುವ ಘಟಕದ ಅಧ್ಯಕ್ಷ ನಿಜಾಂ, ಜಿಲ್ಲಾ ಕಾರ್ಯದರ್ಶಿ ಫಿರ್ದೋಸ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಸಹೋದರರಾದ ಸಮೀರ್ ಅಣ್ಣ ಅವರ ಜೊತೆಯಲ್ಲಿ ಬಂದು ಇವತ್ತು ಕೋಲಾರದಲ್ಲಿ ಸಂಘಗಳಿಂದ ಸಾಲ ಕೊಡ್ತಿದ್ವಿ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟು ಇವತ್ತು ಖುದ್ದು ನಾವೇ ಅವ್ರವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಏನು ತೊಂದರೆಗಳಿಗೆ ಯಾಕೆ ಈ ರೀತಿ ಪ್ರಾಣ ಅವ್ರು ಕಳ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬರ್ತಿದೆ, ಯಾಕೆ ಎಷ್ಟು ಅವರು ದುಡ್ಡು ಕಟ್ಟಿದ್ದಾರೆ ಏನು ಅಂತ ನಾವೇ ಖುದ್ದಾಗಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಅರ್ಥವಾಯಿತು, ಇಲ್ಲಿ ಮೊದಲನೇದು ಮುಖ್ಯ ಅಂಶ ಏನಂದರೆ ಈ ಸಂಘದಲ್ಲಿ ದುಡ್ಡು ಕೊಡ್ತಿರೋದು ಮಹಿಳೆಯರು ದುಡ್ಡು ಕೊಡ್ತಿರೋದು, ಇಲ್ಲಿ ಪುರುಷರಿಗೆ ಅವಕಾಶ ಸೇರಿಸಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಲೆಕ್ಷನ್ ಮಾಡೋಕ್ಕೆ ಪುರುಷರು ಬರ್ತಿದ್ದಾರೆ. ಇದು ತುಂಬ ನೋವು ಉಂಟು ಮಾಡುವಂಥ ವಿಷಯ ಇಲ್ಲಿ ನಮ್ಮ ಈ ಒಂದು ಮುಸ್ಲಿಂ ಕಮಿಟಿಯಲ್ಲಿ ಬೇರೆ ಗಂಡನ್ನು ನೋಡಿದ್ರೆ ಅಪರಾಧ ಅನ್ನೋವಂಥ ಪರಿಸ್ಥಿತಿಯಲ್ಲಿ ಒಂದು ಬೇರೆ ಗಂಡು ಬಂದು ಇಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಜೊತೆ ದುಡ್ಡು ಕೊಡಿ, ಇಲ್ಲ ನೀನು ಅವ್ರ ಜೊತೆ ಹೋಗಿ ಅನೈತಿಕ ಸಂಬಂಧ ಇಟ್ಕೋ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋದಂದರೆ ಇದೊಂದು ತುಂಬ ನೋವನ್ನುಂಟು ಮಾಡುವಂಥ ವಿಷಯ ಇದು. ಈ ಒಂದು ವಿಷಯದ ಬಗ್ಗೆ ತಾವು ಮಾಧ್ಯಮದವರು ಈ ಒಂದು ವಿಷಯದ ಬಗ್ಗೆ ನಾನು ಹೇಳ್ತೇನೆ, ಈ ಒಂದು ವಿಷಯದ ಬಗ್ಗೆ ಮಾಧ್ಯಮದವರು ನೀವು ಗಮನ ಹರಿಸ್ಬೇಕು. ಯಾವ ರೀತಿ ಇಲ್ಲಿ ಹೆಣ್ಮಕ್ಳು ತಮ್ಮ ನೋವುಗಳನ್ನ ನೋಡಿ ಕಷ್ಟಪಡ್ತಿದ್ದಾರೆ. ಹೆಣ್ಮಕ್ಳು ಕಷ್ಟಪಟ್ಟು ಗಂಡಂದ್ರಿಗೇನೋ ಒಂದು ಸಹಾಯ ಆಗಲಿ ಅಂತ ಒಂದು ಸಂಘದಲ್ಲಿ ತೊಗೊಳ್ತಿದ್ದಾರೆ, ಅವ್ರಿಗೊಂದು ಪ್ರೋತ್ಸಾಹ, ಗಂಡನಿಗೊಂದು ಪ್ರೋತ್ಸಾಹ ಕೊಡ್ತಿರೋದು ಅದನ್ನು ನೋಡ್ಬೋದು. ಆದರೆ 7 ಸಂಘಗಳಿಂದ 8 ಸಂಘಗಳಿಂದ 10 ಸಂಘಗಳಿಂದ ತಿಂಗಳಿಗೆ ವಾರಕ್ಕೆ 15,000, 20,000, ವಾರಕ್ಕೆ 3,000, 4,000 ಅಂತ ಹೇಳಿದ್ರೆ ಒಂದು ಇಂಜಿನಿಯರ್ ಸರ್. ಈಗ ಸಂಘ ಅಂದರೆ ಯಾವ ಥರ ಸಂಘ ಇದೆ ಇದು? ಕೆಲವು ಸಹಕಾರ ಸಂಘಗಳು, ಡಿಸಿಸಿ ಸಂಘ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಅಲ್ಲ ಅನೇಕ ಸಂಘಗಳು ಹೇಳಿದ್ದಾರೆ ಅವರು. ಎಲ್ಲ ಯಾವ ಥರ ವಾರಕ್ಕೆ ಕಟ್ಟಬೇಕಾ ಇಲ್ಲ ತಿಂಗಳು ಒಂದ್ಸತಿ ಕಟ್ಟಬೇಕಾ? ಸಂಘಗಳಿದ್ದಾವೆ. ವಾರದ ಸಂಘಗಳಲ್ಲಿ 15,000 ಒಂದು ತಿಂಗಳಿಗೆ ಒಂದು ಹೆಣ್ಮಗು ಕಟ್ಟಿದಾಳಂದ್ರೆ ತಿಂಗಳಿಗೆ ಎಷ್ಟಾಯ್ತು ಹೇಳಿ? ತಿಂಗಳಿಗೆ 60, 15 ಅಂದರೆ 30, 60,000 ಆಯಿತು. 60,000 ಒಂದು ಹೆಣ್ಮಗು ಎಲ್ಲಿನ ತಂದು ಕಟ್ತಾಳೆ? ಇದನ್ನು ಯೋಚನೆ ಮಾಡುವಂಥ ವಿಷಯ ಇದು. ಇಲ್ಲಿ ನಾವೇನು ಹೇಳ್ಬೇಕಂತಿದ್ರಿ, ಯಾವುದೇ ಒಂದು ದೊಡ್ಡ ವ್ಯಕ್ತಿ ಆದ್ರೂ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ತಿಂಗಳಿಗೆ 60,000 ಸಾಲ ಕಟ್ತೀನಿ ಅಂದರೆ ಅದು ತುಂಬ ಕಷ್ಟಕರವಾದ ವಿಷಯ. ಇಲ್ಲಿ ಹೆಣ್ಮಕ್ಳು ಅವ್ರ ಗಂಡಂದರು ಆಟೋಗಳು ಓಡಿಸ್ಕೊಂಡು ಅಲ್ಲಿ ರೇಷ್ಮೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು 60,000 ಕಟ್ತೀರಿ ಅಂತ ಹೇಳಿದ್ರೆ ಇದು ತುಂಬ ವಿಷಾದಕರ ಸಂಗತಿ. ಈ ಒಂದು ವಿಚಾರದಲ್ಲಿ ನಮ್ಮ ಸಂಘಟನೆ ಹೋರಾಟನ ಮಾಡಬೇಕು ಅಂತ ನಾವು ಹೋದ ವಾರ ಬಂದಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಈ ಒಂದು ಸಂಘ ಸಂಸ್ಥೆಗಳ ಬಗ್ಗೆ ಕ್ರಮ ವಹಿಸಬೇಕು. ಗಂಡಸರು ಬಂದು ಹೆಣ್ಮಕ್ಳ ಹತ್ರ ದುಡ್ಡು ಕೊಡಿ, ಇಲ್ಲ ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆ ಹೋಗಿ, ನಮ್ಮ ಜೊತೆ ಕುತ್ಕೊಳ್ಳಿ ಅಂತ ಅನೈತಿಕ ಸಂಬಂಧ ಇಟ್ಕೊಳ್ಳಿ ಅಂತ ಹೇಳ್ತಿರೋದು
ಇದನ್ನೆಲ್ಲ ಒಂದು ಆ ಹೆಣ್ಮಕ್ಳಿಗೆ ಕೊಡುವಂಥ ಅಗೌರವ ನಮ್ಮ ಒಂದು ಭಾರತ ದೇಶದಲ್ಲಿ ಭಾರತ ಮಾತೆ ಅಂತ ಪೂಜಿಸ್ತೀವಿ. ಭಾರತ ದೇಶನ ಕರ್ನಾಟಕನ ಭುವನೇಶ್ವರಿ ಮಾತೆ ಅಂತ ಹೇಳ್ತೀವಿ. ಈ ಥರ ಹೆಣ್ಣಿಗೆ ಸ್ನಾನ ಕೊಡುವಂಥ ಜಾಗದಲ್ಲಿ ಹೆಣ್ಣಿಗೆ ಅವಮಾನ ಮಾಡಿ ಹೆಣ್ಣಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಂಥ ಸಂಘಗಳ ಒಂದು ಅಧಿಕಾರಿಗಳಾಗಿರಲಿ, ಆ ಒಂದು ಸಂಘದ ಯಾರು ಚೇರ್ಮನ್ಗಳಿದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ಳೇಬೇಕಾಗುತ್ತೆ. ಇದೊಂದು ಹೇಳಿ ಒಂದೆರಡು ಮಾತು. ಸರ್ ಇನ್ನೊಂದು ಸರ್, ಈ ಕೊನೆಯದಾಗಿ ಸಂಘಗಳ ಬಗ್ಗೆ ಏನು ನೀವು ಹೇಳ್ತೀರಾ ನಿಮ್ಮ ಇದ್ರ ಬಗ್ಗೆ? ಕೊನೆಯದಾಗಿ ನಾನು ಈ ಸಂಘಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಬಡವರು ನಿಮಗೆ ನೀವು ಸಂಘಗಳು ದುಡ್ಡು ಕೊಡ್ತಿದೀವಲ್ಲ, ಅವರ ಕಟ್ಟಕ್ಕೆ ಅವರು ಯೋಗ್ಯರ, ಅವ್ರ ಕೈಲಿ ಕಟ್ಟೋದಕ್ಕಾಗುತ್ತಾ, ಅವ್ರು ಕಟ್ಟಬಹುದಾ ಅಂತ ಯೋಚನೆ ಮಾಡಿ ಅದನ್ನ ವೆರಿಫೈ ಮಾಡಿ ನೀವು ಅವ್ರಿಗೆ ದುಡ್ಡುಗಳು ಕೊಡಬೇಕು. ನೀವು ದುಡ್ಡುಗಳು ಕೊಟ್ಬಿಟ್ಟು ಗಂಡನಿಗೂ ಇನ್ಶೂರೆನ್ಸ್ ಅಂತೆ, ಹೆಣ್ಣಿಗೂ ಇನ್ಶೂರೆನ್ಸ್ ಅಂತೆ, ಇಲ್ಲಿ ಗಂಡಸರು ಇದ್ರಲ್ಲಿ ಬರಂಗಿಲ್ವಂತೆ. ಇದು ಒಂಥರ ನಮಗೆಲ್ಲ ಒಂಥರ ಇದರಲ್ಲಿ ಏನಾಗಿದೆ ಅಂದರೆ ಹೆಣ್ಮಕ್ಳನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸುವಂಥ ಕೆಲಸ ಮಾಡ್ತಿದ್ದಾರೆ. ಹೆಣ್ಮಕ್ಳನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸ್ಕೊಂಡ್ರೆ ಗಂಡು ಹೆಂಗಾದ್ರೂ ಕಷ್ಟ ಬಿದ್ದು ತಗೊಂಡು ಕೊಡ್ತಾನೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ಹೆಣ್ಮಕ್ಳನ್ನೇ ಗುರಿಯಾಗಿಟ್ಕೊಂಡು ಹೆಣ್ಮಕ್ಳ ಮೇಲೇ ಇವರು ತಮ್ಮ ದೌರ್ಜನ್ಯಗಳು ಎಸಗ್ತಾ ಇದ್ದಾಗ ಗಂಡ ಅದನ್ನ ಏನಾಗ್ತಾನೆ, ನನ್ನ ಹೆಂಡತಿಗೆ ಮಾನ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಆ ಗಂಡ ಏನ್ ಮಾಡ್ತಾನೆ, ಇಲ್ಲ ಕೆಲವ್ರ ಹತ್ರ ಹೋಗಿ ತನ್ನ ಇದನ್ನ ಬೇಡಾದ್ರೂ ತರ್ತಾನೆ, ಇಲ್ಲ ಕೆಲಸ ಆದ್ರೂ ಮಾಡಾಕ್ತಾನೆ. ಇಲ್ಲ ಅದು ಆಗಿಲ್ಲ ಅಂತಂದ್ರೆ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, ನೇಣು ಹಾಕೊಳ್ಳುವಂತ ಪರಿಸ್ಥಿತಿ, ಆ ತರ ನೇಣು ಹಾಕೊಳ್ಳುವಂತ ಪರಿಸ್ಥಿತಿನೂ ಆಗ್ತಿದೆ. ಆ ಒಂದು ಪರಿಸ್ಥಿತಿಗಳು ಮುಂದೆ ದಿನಗಳೇ ಆಗಬಾರ್ದು. ಈ ಸಂಘ ಸಂಸ್ಥೆಗಳು ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಹೆಣ್ಮಕ್ಳಿಗೆ ನೀವು ಸಂಘಗಳಿಗೆ ದುಡ್ಡು ಕೊಡ್ತಿದ್ರೆ ಹೆಣ್ಮಕ್ಳನ್ನ ಕಲೆಕ್ಷನ್ ಮಾಡೋಕೆ ಬರಬೇಕು, ದೌರ್ಜನ್ಯಗಳು ಬೆಸಗಬಾರ್ದು. ಅದೇ ರೀತಿ ಒಂದು ಸಂಘದಲ್ಲಿ ತಗೊಂಡ ಮೇಲೆ ಬೇರೆ ಸಂಘಗಳಲ್ಲಿ ದುಡ್ಡು ಕೊಡಬಾರ್ದು. ಅದನ್ನ ನೀವು ವೆರಿಫೈ ಮಾಡಬೇಕು, ವೆರಿಫೈ ಮಾಡಿ ಕೊಡಬೇಕು. ಅದೊಂದು ನಾವು ಆಗ್ರಹಿಸ್ತಾ ಇದೀವಿ. ನನ್ನ ಹೆಸರು ಡಾಕ್ಟರ್ ಮೆಹಬೂಬ್ ಪಾಷಾ ಅಂತ, ಕರ್ನಾಟಕ ರೈತ ಸಂಘದ ಅಧ್ಯಕ್ಷ.